ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. 6/2/2025 ಪ್ರೀ ಮಾರ್ಕೆಟ್ ನಲ್ಲಿ ಏನೇನ್ ಆಗ್ತಾ ಇದೆ. ಟೋಟಲಿ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ಕೊಂಡ್ರೆ ಪಾಸಿಟಿವ್ ಆಗಿದೆ. US ಮಾರ್ಕೆಟ್ ಕ್ಲೋಸ್ ಆಗಿದ್ದು ಚೆನ್ನಾಗಿರೋ ಪಾಸಿಟಿವ್ ಆಗಿದೆ, ಅಂಡ್ ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ, ಅಂಡ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇದೆ. ಅಂಡ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು +60 ಪಾಯಿಂಟ್ಸ್ ಇಯರ್. ಓಕೆ, ಇದನ್ನ ನೋಡ್ಕೊಂಡ್ಮೇಲೆ FID ಆಕ್ಟಿವಿಟಿ ನೋಡ್ಕೊಳ್ಳಿ ಸರ್. ದಿಸ್ ಇಸ್ ಜಸ್ಟ್ ಶಾರ್ಟ್ ಕವರಿಂಗ್ ಅಂತ ಹೇಳ್ಕೊಂಡಿದ್ವಿ. ಎಸ್, ಇಟ್ಸ್ ಶಾರ್ಟ್ ಕವರಿಂಗ್. ಅಂಡ್ FI ದವ್ರು ಸೆಲ್ ಮಾಡಿದ್ದಾರೆ, DI ದವ್ರು ಅಗೇನ್ ಸ್ಮಾಲ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ. ಓಕೆ, ಇದನ್ನ ಬಿಟ್ರೆ ADR ಗಳಲ್ಲಿ ಏನಾದ್ರು ಇಂಪಾರ್ಟೆಂಟ್ ಡೇಟಾ ಇದೆ? ಎಸ್, ಇನ್ಫೋಸಿಸ್ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಫ್ಲಾಟ್ ಇದೆ. ವಿಪ್ರೋ ಫ್ಲಾಟ್, ICICI ಬ್ಯಾಂಕ್, HDFC ಬ್ಯಾಂಕ್. ಓಕೆ, ಟೋಟಲಿ ಎಲ್ಲ ನೀವು ADR ಗಳು ನೋಡ್ಕೊಂಡ್ರೆ ಫ್ಲಾಟ್ ಅಂತ ಆನ್ಸರ್ ಕೊಡ್ತಾ ಇದೆ. ಟೋಟಲಿ ಫ್ಲಾಟ್ ಟು ಪಾಸಿಟಿವ್ ಅಂತ ತಿಳ್ಕೊಂಡ್ರೆ ಡೀಲಾ, ಬಿಕಾಸ್ HDFC ಬ್ಯಾಂಕ್ ಅಂಡ್ ರೆಡ್ಡೀಸ್ ಆರ್ ಪಾಸಿಟಿವ್. ಓಕೆ, ಇದನ್ನು ತಿಳ್ಕೊಂಡಿದ್ದೀರಿ. ಲೆಟ್ಸ್ ಲುಕ್ ಅಟ್ ಎಕನಾಮಿಕ್ ಕ್ಯಾಲೆಂಡರ್. ಓಕೆ, ನಿನ್ನೆ ಏನಾದರೂ ಇಂಪಾರ್ಟೆಂಟ್ ಡೇಟಾ ಬಂದಿತ್ತಾ? ಜಸ್ಟ್ ಎಸ್ಟರ್ಡೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ರೂಡಲ್ ಯೂನಿಟ್ ಡೇಟಾ ಬಂದಿತ್ತು, ಅದನ್ನ ನಿಮಗೆ ಅಪ್ಡೇಟ್ ಆಲ್ರೆಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಇವತ್ತೇನಾದ್ರೂ ಬರ್ತಾ ಇದೆಯಾ? ಎಸ್, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ. ಆಬ್ವಿಯಸ್ಲಿ ಸಂಜೆ ಬರೋದ್ರಿಂದ ನಮ್ಗೆ ಅಷ್ಟು ಇಫೆಕ್ಟ್ ಆಗೋ ಸಾಧ್ಯತೆ ಕಮ್ಮಿ ಇದೆ. ಇವತ್ತು ಹೆಂಗಿದ್ರು ವೀಕ್ಲಿ ಎಕ್ಸ್ಪೈರ್ ಇದೆ. ನಿಫ್ಟಿ ಒಳಗೆ ಸ್ವಲ್ಪ ವೊಲಟಾಲಿಟಿ ಇರುವ ಸಾಧ್ಯತೆ ಇದೆ. ಟು ಚೆಕ್ ಹಿಯರ್ ಈಸಿಲಿ. ಸೊ ಇದೆಲ್ಲ ನೋಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗೋದು ಆಯಿಲ್ ಡೇಟಾ ಏನೇನು ಹೇಳ್ತಾ ಇದೆ. ಇಂಪಾರ್ಟೆಂಟ್ ಆಯಿಲ್ ಡೇಟಾ ಹೇಳ್ತಾ ಇರೋದು, ಎಸ್ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಇದು ಮಾರ್ಕೆಟ್ ಫಾಲ್ ಆಗೋದ್ ಬಗ್ಗೆ. ಅಂಡ್ 70 ಈಸ್ ಅ ಮೇಜರ್ ಲೆವೆಲ್. ಓಕೆ, ಇದು ನಾನು ಕ್ಲಾಸ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದ್ದೆ. ಎಸ್, ಇಟ್ ವಾಸ್, ನೀವು ಬೇಕಾದ್ರೆ ನೋಡ್ಕೋಬಹುದು. ಗೋಲ್ಡನ್ ಫಿಬೋನ ಬ್ರೇಕ್ ಡೌನ್ ಮಾಡಿತು ಅಂಡ್ ಮೊಮೆಂಟಮ್ ಕೂಡ ಆಯ್ತು. ಓಕೆ, ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ಕೋತೀರಿ. ಸ್ವಿಚ್ ಮಾಡ್ಕೊಂಡು ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಯಾವುದು? 70.862. ಇದನ್ನ ಬ್ರೇಕ್ ಡೌನ್ ಆದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಕಾಯ್ತಾ ಇದೆ, ಅದನ್ನೇ ನೀವು ಮಾರ್ಕ್ ಮಾಡಿಕೊಳ್ತೀರಿ. ದಟ್ 68 ವರೆಗೂ ಬರ್ಬೋದು. ಸೊ ಆಯಿಲ್ ಈಸ್ ಅಬೌಟ್ ಟು ಕರೆಕ್ಟ್ ಹಿಯರ್. ಸೊ ಅಬ್ಸರ್ವೇಷನ್ ಮಾಡೋದು ಏನಪ್ಪಾ, ನಮಗೆ ಓನ್ಲಿ ಅಂಡ್ ಓನ್ಲಿ ಬಿಲೋ ದಿಸ್ ಒನ್ ಬ್ರೇಕ್ ಡೌನ್ ಲೋವರ್ ಐ ಅಂಡ್ ಗೋ ಟಿಲ್ 70 and 68 ಇನ್ ದ ಸ್ವಿಂಗ್ ಟ್ರೇಡ್. ಓಕೆ, ನ್ಯಾಚುರಲ್ ಗ್ಯಾಸ್ ನೋಡ್ಕೊಳ್ಳಿ. ಎಸ್, ನೀನೇ ಡಿಸ್ಕಷನ್ ಏನ್ ಮಾಡಿದ್ವಿ, ಮಾರ್ಕೆಟ್ 281 ಕೆಳಗಡೆ ಲೋವರ್ ಐ ಆಗಿ ಹೋದ್ರೆ ಎಸ್ ಇಟ್ ಕ್ಯಾನ್ ಗೋ ಅಂತ ಡಿಸ್ಕಷನ್ ಮಾಡಿದ್ವಿ. ಈವನ್ 260 ವರೆಗೂ ಥಿಂಕ್ ಮಾಡಿದ್ವಿ. ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅಂಡ್ ರೇಂಜ್ ಮಾರ್ಕೆಟ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ. ಓಕೆ, ಅಟ್ ದ ಸೇಮ್ ಟೈಮ್ ಐ ಜಸ್ಟ್ ವಾಚ್ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕ್ ಮಾಡೋಣ. ದಿಸ್ ಇಸ್ ಅ ಲೆವೆಲ್ 289 ಲೆವೆಲ್, ಬಾಟಮ್ ಅಲ್ಲಿ 281 ಲೆವೆಲ್. ಓಕೆ, ಮಾರ್ಕೆಟ್ ಐದರ್ ಬೌಂಡ್ರಿ ಟ್ರೇಡ್ ಆಗುತ್ತಾ ಅಥವಾ ಇದನ್ನ ಬ್ರೇಕ್ಔಟ್ ಆಗುತ್ತಾ? ಬ್ರೇಕ್ಔಟ್ ಆದ್ರೆ ಹೈಯರ್ ಲೋ ಆದ್ರೆ ಆಬ್ವಿಯಸ್ಲಿ ನಮ್ ಕಣ್ ಮುಂದೆ ಇದೆ 300. ಓಕೆ, ಬ್ರೇಕ್ ಡೌನ್ ಆಗಿ ಲೋವರ್ ಐ ಆದ್ರೆ, ನಾನು ಹೈಯರ್ ಟೈಮ್ ಅಲ್ಲಿ ಮಾತಾಡ್ತಿದ್ದೀನಿ, 50 ಮಿನಿಟ್ಸ್ 30 ಮಿನಿಟ್ಸ್ ಒಳಗಡೆ ಇಟ್ ಕ್ಯಾನ್ ಗೋ ಟು ದ ಡೌನ್ ಸೈಡ್ ಲೆವೆಲ್ ಅನ್ನೋ ಡೇಟಾ ಗೊತ್ತಾಗ್ತದೆ. ಓಕೆ, ನ್ಯಾಚುರಲ್ ಗ್ಯಾಸ್ ಆಯ್ತು ಸರ್. ಅಂಡ್ ಗೋಲ್ಡ್ ಯಾವ ಲೆವೆಲ್ ಹೋಗಿದೆ? ಸೊ ಲುಕ್ ಅಟ್ ಹಿಯರ್. ಓಕೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಇಟ್ ಹ್ಯಾಸ್ ಗಾನ್ ವೆರಿ ಆಲ್ ಟೈಮ್ ಹೈ ಲೆಕ್ಕದಲ್ಲಿ ಹೋಗಿದೆ ಅಂಡ್ ಇದೇ ರೀತಿ ಕಂಟಿನ್ಯೂಷನ್ ಆಗ್ತಾ ಇದೆ. ಲುಕ್ ಅಟ್ ಹಿಯರ್, ಇದನ್ನ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬಹುದಾ? ಎಸ್, ಇಟ್ಸ್ ರೈಟ್, ಸೂಪರ್, ನೋಡ್ಕೊಳ್ಳಿ. ಓಕೆ, ಇದೇ ರೀತಿ ಮಾರ್ಕೆಟ್ ಹೈ ಲೋ ಮಾಡ್ತಾ ಹೋಗ್ತಾ ಇದ್ರೆ ಓಕೆ, ನಮಗೆ ಮಾರ್ಕೆಟ್ ಇನ್ನೂ ಹೈ ಹೋಗುವ ಚಾನ್ಸಸ್ ಇದೆ. ಅನ್ಲೆಸ್ ಮಾರ್ಕೆಟ್ ಟ್ರೆಂಡ್ ಬ್ರೇಕ್ ಡೌನ್ ಆಗುವವರೆಗೂ ನಾವು ಟ್ರೇಡ್ ಮಾಡೋದು ಬೈ ಸೈಡ್. ಓಕೆ, ಸೊ ಲುಕ್ ಅಟ್ ಹಿಯರ್, ಮಾರ್ಕೆಟ್ ನಮಗೆ ಇಲ್ಲಿ ಆಲ್ರೆಡಿ ಒಂದು ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡಿದೆ. ಈ ಹೈ ಬ್ರೇಕ್ ಆಗ್ತಾ ಇದ್ರೆ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ. ಕಂಟಿನ್ಯೂ ವಿತ್ ಟ್ರೇಡ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಫೇಲ್ ಆದ್ರೆ ಡಿಸ್ಕ್ರೀಸ್ ಅಥವಾ ಮಾರ್ಕೆಟ್ ಜೊತೆ ನೀವು ಅಪೋಸಿಟ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ಈ ರೀತಿ ಥಿಂಕ್ ಮಾಡಿದ್ರಿ. ಓಕೆ, ಟೋಟಲಿ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಏನಾಗ್ತಿದೆ, ಕೆಲವೊಂದು ಕ್ವೆಶನ್ಸ್ ಇದೆ. ಓಕೆ, SBI ಕಾರ್ಡ್ ಬಗ್ಗೆ ಲೆಟ್ಸ್ ಲುಕ್ ಅಟ್. SBI ಕಾರ್ಡ್ ಏನ್ ಹೇಳ್ತಾ ಇದೆ? ಓಕೆ, ಸೊ SBI ಕಾರ್ಡ್ ಸ್ಟಾಕ್ ನ ನೋಡೋಣ. ಓಕೆ, ಇಟ್ಸ್ ಡೇ ಆಂಗಲ್ ಸ್ವಿಚ್ ಮಾಡೋಣ, ಬಿಕಾಸ್ ಸ್ವಿಂಗ್ ಆಂಗಲ್ ಇಂದ ಹೋಲ್ಡ್ ಮಾಡಿರ್ತೀವಿ ನಾವೆಲ್ಲ ಒಂದ್ಸಲ. ಸೊ 821 ಹತ್ರ ಮಾರ್ಕೆಟ್ ಇದೆ. ಓಕೆ, ಫೈನ್. ಹಿಯರ್ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಏನು ಮಾರ್ಕೆಟ್ ನಲ್ಲಿ ಇಲ್ಲೊಂದು ರಿಜೆಕ್ಷನ್ ಇದೆಯಾ? ಎಸ್, ಇಟ್ಸ್ ದೇರ್. ಓಕೆ, ಅದನ್ನ ನಾವು ಮಾಡೋಣ, ಸಿಂಪ್ಲಿ ರೆಕ್ಟಾಂಗಲ್ ಹಾಕೋಣ. ಎಸ್, ದಿಸ್ ಇಸ್ ಅ ಲೆವೆಲ್. ಮಾರ್ಕೆಟ್ ಅರ್ಲಿ ಲೆವೆಲ್ ಬ್ರೇಕ್ಔಟ್ ಆಗಿದೆ, ಅದನ್ನ ಮಾತ್ರ ಇಲ್ಲಿ ಕರೆಕ್ಟ್ ಆಗಿದೆ. ಬ್ರೇಕ್ಔಟ್ ಆಗಿದೆ ಅಂಡ್ ಹೋಲ್ಡ್ ಕೂಡ ಮಾಡ್ತಾ ಇದೆ ಅನ್ಸ್ತಾ ಇದೆ. ಓಕೆ, ಅದ್ರ ಜೊತೆಗೆ ನೆಕ್ಸ್ಟ್ ಲೆವೆಲ್ ಕೂಡ ಕಾಣಬಹುದು. ಮೈನರ್ ಪುಲ್ ಬ್ಯಾಕ್ಸ್ ಗಳಿದೆ, ಬಟ್ ಮೇಜರ್ ಆಗಿ ನಿಮಗೆ ರೆಸಿಸ್ಟೆನ್ಸ್ ಅಂತ ಕಾಣಬಹುದು ಅಂದ್ರೆ ಅರೌಂಡ್ ದಿಸ್ ಲೆವೆಲ್, ದಟ್ ಇಸ್ 900 ಲೆವೆಲ್. ಓಕೆ, ಅದನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. 1 ಅವರ್ ಆಂಗಲ್ ಸ್ವಿಚ್ ಮಾಡ್ತೀರಿ. ಲುಕ್ ಅಟ್ ಹಿಯರ್, ಮಾರ್ಕೆಟ್ ಏನ್ ಮಾಡ್ತಾ ಇದೆ ಸ್ಟ್ರಕ್ಚರ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಒಂದು ರ್ಯಾಲಿ ಮಾಡಾದ್ಮೇಲೆ ಕುತ್ಕೋತಾ ಇದ್ದಾನೆ. ಓಕೆ, ರ್ಯಾಲಿ ಬೇಸ್, ಇಟ್ಸ್ ಅ ಬೇಸ್ ಕ್ರಿಯೇಷನ್ ಹಿಯರ್. ಸೊ ಬ್ರೇಸ್ ಕ್ರಿಯೇಷನ್ ಆಗಲಿ ಓನ್ಲಿ ಅಂಡ್ ಓನ್ಲಿ 810 ಕೆಳಗಡೆ ಹೋಗಿ ಲೋವರ್ ಆಗ್ತಂದ್ರೆ ಮಾತ್ರ ಮಾರ್ಕೆಟ್ ಕರೆಕ್ಟ್ ಆಗುತ್ತೆ ಅಥವಾ ಡೌನ್ ಸೈಡ್ ಬರುತ್ತೆ. ಅದರ್ವೈಸ್ ಈ ಹೋಲ್ಡ್ ಸ್ಟ್ರಾಂಗ್, ಇಲ್ಲಿ ಬಂದು ಅಕ್ಯುಮುಲೇಷನ್ ಆಗಿ ಮೇಲ್ಗಡೆ ಹೋಗುವ ಸಾಧ್ಯತೆ ಇದೆ. ದಟ್ ಇಸ್ 890 and 900 ಲೆವೆಲ್. ಸೊ ಇದನ್ನ ನೋಡ್ಕೊಂಡಿದ್ದೀರಿ ಅಂಡ್ ಇಂಪಾರ್ಟೆಂಟ್ ಆಗಿ ಕಲ್ತ್ಕೊಂಡಿದ್ದೀರಿ SBI ಕಾರ್ಡ್ಸ್ ಬಗ್ಗೆ. ಸೊ ಕೆಲವೊಂದು ಕ್ವೆಶನ್ ಇದೆ, ವೋಡಾಫೋನ್ ಏನಾಗಬಹುದು ಅಂತ. ಎಸ್, ವೋಡಾಫೋನ್ ಐಡಿಯಾ. ಓಕೆ, ಸೊ ವೋಡಾಫೋನ್ ಐಡಿಯಾ ಬಗ್ಗೆ ಚೆಕ್ ಮಾಡೋಣ. ಓಕೆ, ದಿಸ್ ಇಸ್ ಅ ವೋಡಾಫೋನ್ ಐಡಿಯಾ. ಇಟ್ಸ್ ನಾಸ್ತಾಕ್ ಬಂದ್ವಿ ನಾವು. ವೋಡಾಫೋನ್ ಐಡಿಯಾ. ಓಕೆ, NSE. ಓಕೆ, ಚೆಕ್ ಹಿಯರ್ 9.52 ಇದೆ. ಓಕೆ, ಇದೊಂದು ಪೆನಿ ಸ್ಟಾಕ್ ಆಗಿ ಕುತ್ಕೊಂಡಿದೆ. ಇದನ್ನ ಜಾಸ್ತಿ
ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಎಸ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ 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 ಸ್ಮಾಲ್ ಮೊಮೆಂಟಮ್ ಕೊಡುತ್ತೆ. ಹೆವಿ ಕ್ವಾಂಟಿಟಿ ಹಾಕಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಐ ಸೇ ಲಾಜಿಕಲ್ ಇನ್ ಕೇಸ್ ನಾವು ತಗೊಂಡ್ರು ಸ್ವಿಂಗ್ ಆಗಲ್ ಅಂತ ತಗೋತೀವಿ ಅಂತ ತಿಳ್ಕೊಳ್ಳಿ, ಲೈಕ್ ಮಾರ್ಕೆಟ್ ಟರ್ನ್ ಆಗಿದೆ, ಹೈಯರ್ ಲೋ ಆಗ್ತಾ ಇದೆ. ಓಕೆ, ಹೈ ಬ್ರೇಕ್ ಆಗ್ತಾ ಇದ್ರೆ ನೀವು ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಗಳನ್ನ ಫೇಸ್ ಮಾಡ್ತೀರಿ. ಹಾರ್ಡ್ಲಿ ಒಂದು 50 ಪೈಸೆ ₹1 ಟ್ರೇಡ್ ಮಾಡ್ತಾ ಇರಿ. ಸೊ ಇಟ್ಸ್ ನಾಟ್ ಗುಡ್ ಟು ಹೋಲ್ಡ್. ಸೊ ಈಗ ಅನಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ ಒಂದು ಮೊಮೆಂಟಮ್ ಆಗುವ ಅಥವಾ ನೋ ಅಂತ ಒಂದು ಪಾಯಿಂಟ್ ಇದೆ. ನೋ ಅಂತ ತಿಳ್ಕೊಂಡ್ರೆ ಅಡ್ಡಿಲ್ಲ. ABB ಇಂಡಿಯಾ. ಸೊ ABB ಇಂಡಿಯಾ ನೋಡ್ಕೊಳ್ತೀರಿ, ಇದನ್ನ ಮೊದಲು ಕೂಡ ಅನಾಲಿಸಿಸ್ ಮಾಡಿದ್ವಿ ಮೋಸ್ಟ್ ಆಫ್ ಒಳಗಡೆ. ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ 6250 ಬ್ರೇಕ್ ಡೌನ್ ಮಾಡ್ಕೊಂಡಿದ್ದ ಅಂಡ್ ಮಾರ್ಕೆಟ್ ಈಗ ಒಂದು ಪುಲ್ ಬ್ಯಾಕ್ ಕೊಟ್ಟಿದ್ದಲ್ಲ ಸರ್, ಇದು ಒನ್ ಆಫ್ ದ ಅರ್ಲಿಯರ್ ಲೆವೆಲ್ ಬ್ರೇಕ್ಔಟ್ ಇತ್ತು. ಓಕೆ, ಈ ಜಾಗದಿಂದ ಮಾರ್ಕೆಟ್ ಏನಾಗ್ತಾ ಇದೆ, ಹೋಲ್ಡ್ ಮಾಡುವಂತ ಕೆಪಾಸಿಟಿ ತೋರಿಸಿದಾನೆ. ಬಟ್ ವೆರಾಸ್ ಎಕ್ಸ್ಪೆಕ್ಟೇಷನ್ ಏನದಪ್ಪ, ಇಂಟ್ರಾಡೇ ಆಂಗಲ್ ಇಂದ ಎಕ್ಸ್ಪೆಕ್ಟೇಷನ್ ಇದೆ. 1 ಅವರ್ ಆಂಗಲ್ ಸ್ವಿಚ್ ಮಾಡ್ತೀರಿ. ಓಕೆ, ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಟ್ರೆಂಡ್ ಲೈನ್ ಡ್ರಾ ಹಿಯೋ. ಓಕೆ, ಬ್ರೇಕ್ಔಟ್ ತರ ಕಾಣ್ತಾ ಇದೆ, ಕ್ಲಿಯರ್ ಆಗಿದೆ. ಓಕೆ, ಬ್ರೇಕ್ಔಟ್ ಫೇಲ್ ಕೂಡ ಆಗ್ಬೋದಾ? ಎಸ್, ವೈ ನಾಟ್? ಸಿ ಕಂಪಿಯರ್ ಫೇಲ್ ಆಗಬಹುದು. ಸಿಂಪ್ಲಿ ಇಲ್ಲಿ ಮೇಜರ್ ಲೆವೆಲ್ ಸಪ್ಲೈ ಇದೆ. ಓಕೆ, ಸೊ ಈಗ ನಮಗೆ ಮಾರ್ಕೆಟ್ ಸಕ್ಸಸ್ಫುಲಿ ಇದ್ರ ಮೇಲೆ ನಿಂತ್ಕೊಂಡ ಅಂತ ತಿಳ್ಕೊಳ್ಳಿ. ದಟ್ ಇಸ್ 5700 ಲೆವೆಲ್. ಫೇಲ್ಯೂರ್ ಆಗಿದೆ ಕೆಳಗಡೆ ಹೋದ್ರೆ ಮಾರ್ಕೆಟ್ ಡೌನ್ ಸೈಡ್ ಇದ್ರ ಮೇಲೆ ಹೋಲ್ಡ್ ಮಾಡಿದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಇಮಿಡಿಯೇಟ್ 6000 or 6300 ಲೆವೆಲ್ ಇನ್ ದ ABB ಸ್ಟಾಕ್. ಸೊ ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ, ಈ ರೀತಿ ಮಾರ್ಕೆಟ್ ಆಗುತ್ತೆ ಅಂತೇಳಿ. ಸೊ SBI ಕಾರ್ಡ್ ಕೂಡ ಆಯ್ತು, ವೋಡಾಫೋನ್ ಆಯ್ತು, ಇದು ಕೂಡ ಆಯ್ತು. ಅಂಡ್ ಕೆಲವೊಂದು ಇನ್ನೊಂದು ಕ್ವೆಶನ್ ಇದೆ, ಲೆಟ್ ಮಿ ಕ್ವಿಕ್ಲಿ ಟೇಕ್ ಇಟ್, ದಟ್ ಈಸ್ ಇಂಪಾರ್ಟೆಂಟ್. ದಟ್ ಸಿಮೆನ್ಸ್. ಓಕೆ, ಸಿಮೆನ್ಸ್ ಏನಾಗ್ತಾ ಇದೆ, ಸಿಮೆನ್ಸ್ ನೋಡ್ಕೊಳ್ಳಿ. ಸಿಮೆನ್ಸ್ ಒಳಗಡೆ ಎಸ್ ಇಟ್ಸ್ ಅ ಡೇ ಆಂಗಲ್ ಸ್ವಿಚ್ ಮಾಡೋಣ ಫಸ್ಟ್. ಸೊ ಟಾಪ್ ಡೌನ್ ಅಪ್ರೋಚ್ ಮೇಂಟೈನ್ ಮಾಡೋಣ. ಓಕೆ, ಮಾರ್ಕೆಟ್ ನಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳಿ, ದಟ್ ಇಸ್ ದಿಸ್ ಒನ್. ಮಾರ್ಕೆಟ್ ಏನಾಗಿದೆ, ಬ್ರೇಕ್ ಡೌನ್ ಆಗಿದೆ, ರೀಟೆಸ್ಟ್ ತರ ಕಾಣಿಸ್ತಾ ಇದೆ ಬಿಕಾಸ್ ಲೋ ವಾಲ್ಯೂಮ್ ಆಗಿದೆ. ಸೊ ಇದನ್ನ ಮಾರ್ಕೆಟ್ ಇನ್ ಕೇಸ್ ಪುಷ್ ಡೌನ್ ಮಾಡಿದ್ರೆ ಎಸ್ ಇಟ್ಸ್ ಕಂಟಿನ್ಯೂಷನ್ ಆಗುತ್ತೆ, ಲೋವರ್ ಐ ಆಗುತ್ತೆ ಅಂಡ್ ಕಂಟಿನ್ಯೂ ಫಾರ್ ದ ಡೌನ್ ಸೈಡ್. ಇದು ಡೇ ಆಂಗಲ್ ಇಂದ ಥಿಂಕಿಂಗ್ ಇದೆ. ಓಕೆ, ಅಂಡ್ ಇಲ್ಲಿ ಏನಾದ್ರು ಸಪೋರ್ಟ್ ಇದೆಯಾ? ಸೊ ಸಪೋರ್ಟ್ ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ. ದಟ್ ಇಸ್ ವೈ ಇದನ್ನ ಟೆಸ್ಟಿಂಗ್ ಕೆಲಸ ನಡೀತಾ ಇದೆ. ಇದನ್ನ 1 ಅವರ್ ಸ್ವಿಚ್ ಮಾಡ್ಕೊಳ್ಳಿ. ಓಕೆ, ಸ್ವಿಚ್ ಮಾಡಿ ಈಗ ನಿಮ್ಮ ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ, ಈ ಜಾಗದಲ್ಲಿ ಕಾಲ್ ಬೈ ಅಂತೂ ಅಲ್ವೇ ಅಲ್ಲ. ಕಾಲ್ ಬೈ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ವಾಪಸ್ಸು ಈ ರೀತಿ ಬ್ರೇಕ್ ಡೌನ್ ಆಗಿದ್ರೆ ಅದೇ ರೀತಿ ಹೋಗಿ ಮೇಲೆಗಡೆ ನಿಂತ್ಕೊಂಡು ಹೈಯರ್ ಲೋ ಮಾಡಿದ್ರೆ ದೆನ್ ಓನ್ಲಿ ಯು ಕ್ಯಾನ್ ಥಿಂಕ್ 6100. ಅದರ್ವೈಸ್ ಮಾರ್ಕೆಟ್ ಈ ಜಾಗದಲ್ಲಿ ನೀವು ಪ್ಯಾಟರ್ನ್ ಅಥವಾ ಸೆಲ್ಲಿಂಗ್ ಪ್ಯಾಟರ್ನ್ ಗಳನ್ನ ಸಿಗ್ತಾ ಇದ್ರೆ, ಇಲ್ಲ ಕೆಲವೊಮ್ಮೆ ಮಾರ್ಕೆಟ್ ಏನಾಗುತ್ತೆ ನಿಮಗೆ ಫೇಕ್ ಬ್ರೇಕ್ಔಟ್ ಕೂಡ ಕೊಡುತ್ತೆ. ಡೋಂಟ್ ಎಂಟರ್ಟೈನ್ ಇಟ್. ಹೈಯರ್ ಲೋ ಆದ್ರೆ ಟ್ರೇಡ್, ಅದರ್ವೈಸ್ ವೀಕ್ ಲೋ ಲೋವರ್ ಆಗಿ ಕೆಳಗಡೆ ಬರುವ ಸಾಧ್ಯತೆ ಇದೆ. ಸಿಮೆನ್ಸ್ ಒಳಗಡೆ ಡೂ ಅಬ್ಸರ್ವ್ ವೆರಿ ಕೇರ್ಫುಲಿ. ಸೊ ಎನಿವೇ, ಟೋಟಲಿ ನಾವು ಡಿಸ್ಕಷನ್ ಮಾಡಿದ್ವಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಲೈಕ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಲುಕಿಂಗ್ ಲೈಕ್ ಪಾಸಿಟಿವ್ ಅಂಡ್ FID ಆಕ್ಟಿವಿಟಿ ಸ್ವಲ್ಪ ಮೈಲ್ಡ್ ಆಗಿ ನೆಗೆಟಿವ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇಂಪಾರ್ಟೆಂಟ್ ಯಾವ ಡೇಟಾಗಳು ಇಲ್ಲ. ಓಕೆ, ADR ಗಳು ಫ್ಲಾಟ್ ಟು ಪಾಸಿಟಿವ್ ಶೋಕಾಸ್ಟ್ ಮಾಡ್ತಾ ಇದೆ. ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ನಮ್ಗೆ ಶೋಕಾಸ್ಟ್ ಮಾಡ್ತಾ ಇರೋದು ಪಾಸಿಟಿವ್ ಓಪನ್ ಬೈ 60 ಪಾಯಿಂಟ್ಸ್. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರ 60 ಪಾಯಿಂಟ್ ಅಂತ ತಿಳ್ಕೊಂಡ್ರೆ ಎಸ್ ಇನ್ ಕೇಸ್ 23,800 ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದೆ, ಹೈಯರ್ ಲೋ ಮಾಡ್ತಾ ಇದೆ, ಇಟ್ಸ್ ಅ ಕಂಟಿನ್ಯೂಷನ್. ಅದರ್ವೈಸ್ ದಿಸ್ ಇಸ್ ಅ ಫೇಲ್ಯೂರ್ ಸ್ಟ್ರಕ್ಚರ್ ಅಂತ ತಿಳ್ಕೋತೀರಿ. ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ 23,800 ಬ್ರೇಕ್ಔಟ್ ಆದ್ರೆ 24,000 ಇಸ್ ಅಪ್ರೋಚಿಂಗ್ ಲೆವೆಲ್. ಸರ್, ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಕೂಡ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಈ ರೀತಿ ನಾವು ಅನಾಲಿಸಿಸ್ ಮಾಡಿದೀವಿ. ಮತ್ತೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತೀರಿ. ವಿ ವಿಲ್ ಡಿಸ್ಕಸ್ ಇಟ್ ವೆರಿ ಲಾಂಗ್ ಹಿಯರ್. ಓಕೆ, ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.